ಪ್ರೀತು ಮನೆಗೆ ಬಾ ಅಂದರೆ ಯಾವುದೇ ಕಾರಣಕ್ಕೂ ಕರಗಬೇಡ ಪಾರು. ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತು ಯಜಮಾನ್ರೆ. ಯೋಚನೆ ಮಾಡಬೇಡಿ. ಮನೆಗೆ ಕರೆದ್ರೆ ನಾನು ಹೋಗೋಕ್ಕೊಪ್ಪಲ್ಲ. ಗುರುತು ಪರಿಚಯ ಇಲ್ದೇ ಇರೋರು ಮನೆಗೆ ಬಂದರು ನೀರು ಕಾಫಿ ಕೊಟ್ಟು ಮಾತಾಡಿಸ್ತಿದ್ರಿ. ಅಂಥದ್ರಲ್ಲಿ ನಿಮ್ಮನ್ನು ನೋಡೋಕ್ಕೆ ನಾನು ಬಂದಿದ್ದೀನಿ. ಆದರೂ ನೀವಿಬ್ಬರು ಮಾತಾಡಿಸ್ತಿಲ್ವಲ್ಲ. ಹೋಗ್ಲಿ, ಕುಡಿಯೋದಕ್ಕೆ ಒಂದು ಕಪ್ ಕಾಫಿ ಸಿಗ್ಬೋದು. ಅದಕ್ಕೆ ನಿಮ್ಮ ಕೈಯಾರ ಕಾಫಿ ಕುಡಿದು ತುಂಬ ದಿನ ಆಯಿತು. ನನ್ಗೆ ಇತ್ತೀಚೆಗೆ ಏನೇನೋ ಅನಿಸ್ತಾ ಇದೆ ಅಕ್ಕ. ಜನ ಸರಿ ಇಲ್ವಾ ಅಥವಾ ನಾನೇ ಸರಿ ಇಲ್ವಾ ಅಂತ. ಅಂದ್ರೆ ಅಲ್ಲ ಅಕ್ಕ, ನಮ್ ಕಾಲದಲ್ಲಿ ದೊಡ್ಡೋರ್ ಹೇಳಿದ ಮಾತನ್ನ ಗೌರವ ಕೊಟ್ಟು ಕೇಳ್ತಿದ್ವಿ, ಶ್ರದ್ಧೆಯಿಂದ ಅದನ್ನ ಪಾಲಿಸ್ತಾ ಇದ್ವಿ. ಆದ್ರೆ ಈಗಿನ ಕಾಲದ ಮಕ್ಕಳಿಗೆ ಆ ಬುದ್ಧಿನೇ ಬರ್ಲಿಲ್ವಲ್ಲ ಅಂತ ಫೀಲಿಂಗ್ ಆಗ್ತಿದೆ ಅಕ್ಕ. ಈ ಮನೆಯಿಂದ ಹೊರಗೆ ಹೋಗಿರೋರ್ ಬಗ್ಗೆ ಮಾತಾಡೋದಾದ್ರೆ ನೀನೇನು ಮಾತಾಡೋ ಅವಶ್ಯಕತೆ ಇಲ್ಲ. ಕೇಳಿಸ್ಕೊಳ್ಳೋ ಪುರ್ಸೊತ್ತು ಮನಸ್ಸು ಇಲ್ಲಿ ಯಾರಿಗೂ ಇಲ್ಲ. ಅದು ಬಿಟ್ಟು ಬೇರೆ ಏನಾದ್ರೂ ಇದ್ರೆ ಹೇಳು. ಅಲ್ಲಿಗೆ ಬರ್ತಾ ಇದ್ದೀನಕ್ಕ. ಈ ಮನೆ ಬಿಟ್ಟು ಹೋಗಿರೋರ್ನ ಮಾತಾಡಿಸ್ಬಾರ್ದು, ನೋಡ್ಬಾರ್ದು ಅಂತ ಕಂಡೀಷನ್ ಹಾಕಿರೋ ಮಗನ್ ಬಗ್ಗೆ ಮಾತಾಡಕ್ ಬಂದಿದ್ದೀನಿ. ಪ್ರೀತುನ? ಹೌದು ಅಕ್ಕ. ಪ್ರೀತು ಜನನಿ ಅವ್ರ ಅಣ್ಣ ಅತ್ಗೆ ನಾ ನೋಡಕ್ ಹೋಗುವಾಗ ಯಾವುದೇ ಕಾರಣಕ್ಕೂ ಹೋಗ್ಕೂಡ್ದು ಅಂತ ನೀವು ಕಂಡೀಷನ್ ಹಾಕಿದ್ರಿ ತಾನೆ. ಆದ್ರೂನು ಪ್ರೀತು ಕದ್ದು ಮುಚ್ಚಿ ಅವ್ರ ಅಣ್ಣ ಅತ್ಗೆ ನಾ ನೋಡಕ್ ಹೋಗಿದ್ದಾನೆ. ನಿಮ್ ಮಾತಿಗೆ ಗೌರವನೇ ಇಲ್ಲ ಅಕ್ಕ. ನಾನೇ ನನ್ ಕಣ್ಣಾರ ನೋಡ್ದೆ. ನಿಜ ಹೇಳ್ತಾ ಇದೀಯಾ? ಮಾಯಸಂದ್ರದ ಮಾರಮ್ಮನೆಗೂ ನಿಜ ಅಕ್ಕ. ಜನನಿ, ಜನನಿ, ಪ್ರೀತು ಎಲ್ಲ ಹೋಗಿದ್ದಾನೆ? ನಿನ್ನನ್ನೇ ಕೇಳ್ತಿರೋದು, ಪ್ರೀತು ಎಲ್ಲಿ ಅಂತ. ಅವ್ರ ಫ್ರೆಂಡ್ನ ಮೀಟ್ ಮಾಡೋದಿಕ್ ಹೋಗಿದ್ದಾನೆ ಅತ್ತೆ. ಸುಳ್ಳು ಹೇಳಬೇಡ. ಎಲ್ಲಿಗೆ ಹೋದ ಅನ್ನೋದು ನನಗೆ ಗೊತ್ತಾಗಿದೆ. ಭಾವನ್ನ ನೋಡೋದಿಕ್ ಹೋದ ಅತ್ತೆ. ಅದು ದುಬೈಗೆ ಹೋಗ್ಬೇಕಲ್ವಾ, ಬರೋದು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ಅದಕ್ಕೆ ಭಾವಂಗೆ ವಿಷಯ ಹೇಳಿ ಕಾನ್ಕ್ಲೇವ್ ಬಗ್ಗೆ ಡಿಸ್ಕಸ್ ಮಾಡ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ ಅತ್ತೆ. ಮನೆಯಿಂದ ಹೊರಗೆ ಬಂದ್ರು ಮನೆಯವ್ರ ಮೇಲೆ ಇರೋ ಕಾಳಜಿ ಹಾಗೆ ಇದೆಯಲ್ಲ. ನೀವಿಬ್ರು ಹೇಗಿದ್ದೀರಾ ಮಕ್ಕಳ? ಆರಾಮಾಗಿದ್ದೀವಪ್ಪ. ಸಾರ್ತಿ ನಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಹಾಗೆ ಪಾರು ಜೊತೆ ಸರಿ ಹೋಗಿದ್ದಾರೆ. ಹೌದಾ? ಹ್ಞೂ ಅಪ್ಪ, ಅಪ್ಪ ಮಗಳು ಒಂದಾದ್ರು. ಹಬ್ಬ, ಅಂತೂ ಹನುಮಂತು ತನ್ನ ಮಗಳನ್ನ ಒಪ್ಕೊಳ್ಳೋದಕ್ಕೆ ಇಷ್ಟು ದಿನ ಆಯ್ತು ನೋಡು. ಆದರೂ ಒಳ್ಳೆ ಸುದ್ದಿನೇ ಹೇಳಿದೆ. ಹೌದು, ಏನಪ್ಪ ಅದು ಕೈಲಿ ಫೈಲು? ಓ, ಕೆಲಸ ಹುಡ್ಕೊಂಡು ಹೋಗ್ತಾ ಇದೆಯಾ? ಇಷ್ಟು ದಿನ ಬೇರೆಯವ್ರಿಗೆ ಬೆಳಕು ನೀಡೋ ದೀಪ ಆಗಿದ್ದೆ, ಆದರೆ ಇವತ್ತು ನೀನೇ ಬೆಳಕು ಹುಡ್ಕೊಂಡು ಹೋಗ್ತಾ ಇದೆಯಾ?
ಉರಿಯೋ ದೀಪ ಎಷ್ಟೇ ಬೆಳಕು ಕೊಟ್ಟರು ಅದನ್ನು ಹಚ್ಚೋರು ಯಾರಾದರೂ ಬೇಕಲ್ಲಪ್ಪ. ಇಷ್ಟು ದಿನ ಅಮ್ಮ ಆ ಕೆಲಸ ಮಾಡ್ತಾಯಿದ್ರು, ಅದಕ್ಕೆ ನಾನು ಬೆಳಗ್ತಾ ಇದ್ದೆ. ಆದರೆ ಮುಂದೆ ಯೋಚನೆ ಮಾಡಬೇಡಿ ಮಾವ, ನಿಮ್ಮ ಮಗಂಗೆ ಜಗತ್ತನ್ನೇ ಬೆಳಗೋ ಸೂರ್ಯನ ಹೆಸರಿಟ್ಟಿದ್ದೀರಾ. ಖಂಡಿತವಾಗ್ಲೂ ಅವ್ರು ಜಾಸ್ತಿ ದಿನ ಕತ್ಲಲ್ಲಿರಲ್ಲ. ರಾತ್ರಿ ಕಳೆದ ಮೇಲೆ ಹುಟ್ಟೋ ಸೂರ್ಯನ ತರ ಮತ್ತೆ ಅವ್ರ ಬದುಕಲ್ಲಿ ಬೆಳಕು ಬಂದೇ ಬರುತ್ತೆ. ಆದಿತ್ಯ, ನೀನ್ ಯಾವ ಕಂಪನಿ ಕೆಲಸ ಹುಡ್ಕೊಂಡು ಹೋಗ್ತಿದ್ಯಾ ಹೇಳು, ಅವ್ರಿಗೊಂದು ಫೋನ್ ಮಾಡ್ತೀನಿ, ಖಂಡಿತ ನನ್ನ ಕೆಲಸ ಸಿಗುತ್ತೆ. ಬೇಡಪ್ಪ, ನಾವೀಗ ಅಮ್ಮನ ನೆರಳಿಂದ ಹೊರಗೆ ಬಂದಿದ್ದೀವಿ. ದೂರ ಇದ್ಕೊಂಡೆ ನನ್ನ ಸ್ವಂತ ಸಾಮರ್ಥ್ಯದಿಂದ ಕೆಲಸ ತಗೋಬೇಕು ಅನ್ನೋದು ನನ್ನ ಆಸೆ. ಅಮ್ಮ ಅಷ್ಟು ಹೇಳಿದ್ಮೇಲೂ ನಿಮ್ಮ ಸಹಾಯ ತಗೊಂಡು ನಾನು ಕೆಲಸ ತಗೊಂಡ್ರೆ ಅವ್ರಿಗೆ ಮೋಸ ಮಾಡ್ದಾಗಲ್ವಾ? ಇದಕ್ಕೆ ಕಣಪ್ಪ ನಿನ್ನ ಬಗ್ಗೆ ಹೆಮ್ಮೆ ಅನ್ಸೋದು ನನಗೆ. ಡೋಂಟ್ ವರಿ ಮಗನೇ, ನಿನಗಿರೋ ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸ್ಗೆ ಖಂಡಿತ ಒಳ್ಳೆ ಕೆಲಸನೇ ಸಿಗುತ್ತೆ, ಒಳ್ಳೆ ಕಂಪ್ನಿಯಲ್ಲಿ ಸಿಗುತ್ತೆ. ಆಲ್ ದಿ ಬೆಸ್ಟ್ ಮಗನೇ. ಥ್ಯಾಂಕ್ಸ್ ಅಪ್ಪ. ಹಾಗಾಗಿ ನಾನು ಬರೋವರೆಗೂ ಇಲ್ಲಿ ಏನೇನು ನಡೆಯುತ್ತೆ ಎಲ್ಲನೂ ಅಪ್ಡೇಟ್ ಮಾಡ್ತಾ ಇರು. ಸಾಧ್ಯವಾದರೆ ಅದಕ್ಕೆ ಮೀಟ್ ಮಾಡು. ನಾನೇನೋ ಹೋಗ್ತೀನಿ, ಆದರೆ ಅತ್ತೆಗೆ ಗೊತ್ತಾದ್ರೆ ಅವ್ರು ತುಂಬಾ ನೊಂದ್ಕೊಳ್ತಾರೆ. ಇದನ್ನೆಲ್ಲ ಹಾಕೊಡೋದಕ್ಕೆ ದಾಮಿನಿ ಚಿಕ್ಕತ್ತೆ ಬೇರೆ ಇದ್ದಾರಲ್ಲ. ಹೇಗೋ ಗೊತ್ತಾಗ್ದಿರೋ ಥರ ಮ್ಯಾನೇಜ್ ಮಾಡು. ಸರಿ. ಓಯ್, ಏನಾಯ್ತು? ಯಾಕೋ ಎಲ್ಲ ನಮ್ಮ ವಿರುದ್ಧವಾಗಿ ನಡೀತಿದೆ ಪ್ರೀತು. ಅಕ್ಕ ಭಾವನು ಮನೆ ಬಿಟ್ಟು ಹೋದ್ರು. ಆ ನೋವಲ್ಲಿರುವಾಗ ನೀನು ದುಬೈಗೆ ಹೋಗ್ತಿದ್ಯಾ. ಅದು ಭರತ್ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಅಂತ ಬೇರೆ ಹೇಳ್ತಿದ್ಯಾ. ನೀನೊಬ್ನಲ್ಲಿ ಹೇಗಿರ್ತೀಯ? ಪ್ಲೀಸ್ ಪ್ರೀತು, ನಾನು ನಿನ್ ಜೊತೆ ಬರ್ತೀನಿ. ಅತ್ತೆ ಹತ್ರ ಹೇಳು ಪ್ರೀತು, ನನಗೆ ನಿನ್ನನ್ನು ಬಿಟ್ಟಿರೋದಕ್ಕೆ ಆಗಲ್ಲ. ಹಾಗಲ್ಲ ಜನನಿ, ಅಲ್ಲಿ ಪ್ರತಿದಿನ ನಾನು ಕೆಲಸದಲ್ಲಿ ಬಿಸಿ ಇರ್ತೀನಿ. ನೀನಲ್ಲಿಗೆ ಬಂದ್ರೂ ಒಬ್ಳೇ ಇರಬೇಕಾಗತ್ತೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಪರವಾಗಿಲ್ಲ, ನಿನ್ ಕೆಲಸ ಮುಗಿಸ್ಕೊಂಡು ಸಂಜೆ ಅಷ್ಟೊತ್ತಿಗೆ ಬಂದ್ಬಿಡ್ತೀಯಲ್ಲ. ನೀನು ಈ ಟೈಮಲ್ಲಿ ನನ್ನ ಜೊತೆ ಇರೋದಕ್ಕಿಂತ ಮಾಮ್ ಡ್ಯಾಡ್ ಜೊತೆ ಇರಬೇಕು. ಅವ್ರ ಹೆಲ್ತ್ ಬಗ್ಗೆ ಕೇರ್ ತಗೋಬೇಕು. ಡೈಲಿ ವಿಡಿಯೋ ಕಾಲಲ್ಲಿ ಸಿಗ್ತೀನಿ, ಸರಿನಾ? ಆದಷ್ಟು ಬೇಗ ಬಂದ್ಬಿಡು. ಆಯ್ತು. ಐ ಮಿಸ್ ಯು ಪ್ರೀತು. Sir, please. Please come, sir. ಸರ್, ಆದಿತ್ಯ ಅರ್ಸನ್ ಕೋಟೆ ಅವರಲ್ವಾ ನೀವು? ಹೌದು. ನೀವೇನು ಸರ್ ಇಲ್ಲಿ? ನಾನು ನಿಮ್ಮ ಹಾಗೆ ಇಂಟರ್ವ್ಯೂಗೆ ಬಂದಿದ್ದೀನಿ. ಎಕ್ಸ್ಕ್ಯೂಸ್ ಮೀ, ಎಲ್ಲಿ ಹೋಗ್ತಾ ಇದ್ದೀರಾ? ಇಂಟರ್ವ್ಯೂ ಅಟೆಂಡ್ ಮಾಡಲ್ವಾ? ಸರ್, ನೀವೇ ನಮಗೆಲ್ಲ ರೋಲ್ ಮಾಡೆಲ್. ಅಂಥದ್ರಲ್ಲಿ ನಿಮ್ಮ ಜೊತೆ ಹೆಂಗೆ ಸರ್ ಕಾಂಪೀಟ್ ಮಾಡೋಕ್ಕಾಗತ್ತೆ? ಸರ್, ಯಾವುದೇ ಕೆಲಸಕ್ಕೆ ಆಗಲಿ ನಿಮಗಿಂತ ಬೆಸ್ಟ್ ಕ್ಯಾಂಡಿಡೇಟು ನಮ್ಮಲ್ಲಿ ಯಾರೂ ಇಲ್ಲ ಸರ್. ಅಲ್ಲದೆ ನಿಮ್ಮ ಜೊತೆ ಕಾಂಪಿಟೇಟರ್ ಆಗಿ ಕೂರಕ್ಕೆ ನಮ್ಗೆ ಯಾರಿಗೂ ಮನಸ್ಸಿಲ್ಲ ಸರ್. ಪ್ಲೀಸ್ ನಿಂತ್ಕೊಳ್ಳಿ. ನೋಡಿ, ನಿಮ್ಮೆಲ್ಲರ ಒಪಿನಿಯನ್ಗೆ ನಾನು ಬೆಲೆ ಕೊಡ್ತೀನಿ. ಆದರೆ ನಾನಿವತ್ತಿಲ್ಲಿಗೆ ಒಂದು ಕಂಪ್ನಿ CEO ಆಗಿ ಬಂದಿಲ್ಲ. ನಿಮ್ಮೆಲ್ಲರ ಥರ ನಾನು ಒಂದು ಕೆಲಸ ಹುಡ್ಕೊಂಡ್ಬಂದಿದ್ದೀನಿ. ಸೊ ಎಲ್ಲರೂ ಇಂಟರ್ವ್ಯೂ ಕೊಡೋಣ, ಯಾರು ಬೇಕಾದರೂ ಸೆಲೆಕ್ಟ್ ಆಗಲಿ. ಆದರೆ ಇಂಟರ್ವ್ಯೂ ಕೊಡದೆ ಯಾರು ಹಾಗೆ ಹೋಗ್ಬಿಡಿ. ಎಲ್ಲರೂ ಪ್ಲೀಸ್ ಕೂತ್ಕೊಳ್ಳಿ.
ಮಗಳು ತಾಯಿ ಆಗ್ತದಳಮ್ಮ. ನಿನಗೆ ಖುಷಿನಾ? ನಿನ್ನ ಅಳಿಯಂದ್ರಿಗೆ ಈ ವಿಷಯ ಗೊತ್ತಿಲ್ಲ. ಗೊತ್ತಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನೇ ಅವ್ರಿಗೆ ಈ ವಿಷಯನ ಹೇಳಿಲ್ಲ. ಯಾಕೆ ಅಂದ್ರೆ ಇನ್ನೂ ಆ ಸಮಯನೇ ಬಂದಿಲ್ಲ ಅಮ್ಮ. ಆದ್ರೆ ಇವತ್ತು ಅವ್ರ ಮನೆಗೆ ಬರ್ತಿದ್ದಂಗೆ ಈ ವಿಷಯನ ಹೇಳ್ಬಿಡ್ತೀನಿ. ಒಬ್ಬ ಗಂಡಂಗೆ ತಾನು ತಂದೆ ಆಗ್ತಿದ್ದೀನಿ ಅನ್ನೋದು ಪ್ರೀತು, ಎಲ್ಲ ಲಗೇಜ್ ಇಟ್ಟಾಗಿದೆ. ಮತ್ತು ಅಲ್ಲಿನ ಊಟ ತಿಂಡಿ ನೀನು ಒಗ್ಗಲ್ಲ ಅಂತ ನಮ್ಮವ್ರಿಗೆ ಫೋನ್ ಮಾಡಿ ಹೇಳಿದ್ದೀನಿ. ಅವರೆಲ್ಲ ವ್ಯವಸ್ಥೆ ಮಾಡ್ತಾರೆ, ನೀನೇನು ಯೋಚನೆ ಮಾಡಬೇಡ. ಓಕೆ? ಹಾಗೆ ಪ್ರೀತು, ಅಲ್ಲಾಗಿರೋ ವ್ಯವಸ್ಥೆಯಲ್ಲಿ ಊಟ ಏನಾದರೂ ಮೆಚ್ಚಲಿಲ್ಲ ಅಂತಂದ್ರೆ ನಿನಗೆ ಚಟ್ನಿ ಪುಡಿ ಮೊಸರು ಇದ್ದುಬಿಟ್ರೆ ಆರಾಮಾಗಿ ಊಟ ಮಾಡ್ತೀಯಲ್ಲ, ಅದಕ್ಕೆ ಚಟ್ನಿ ಪುಡಿನೆಲ್ಲ ಪ್ಯಾಕ್ ಮಾಡಿಕೊಟ್ಟಿದ್ದೀನಪ್ಪ. ಸರಿ ಮಾಮ್. ಪ್ರೀತು, ಪ್ರೀತು, ನಾನು ಹೋಗಬೇಡ ಅಂದ ಕಡೆ ನೀನು ಹೋಗಿದ್ದಕ್ಕೆ ನಾನು ನಿನ್ನನ್ನು ಬೈದೆ. ಅದನ್ನೇ ಮನಸ್ಸಲ್ಲಿ ಇಟ್ಕೋಬೇಡಪ್ಪ. ಈ ನಿನ್ನ ಅಮ್ಮನ ಮೇಲೆ ಬೇಜಾರು ಮಾಡ್ಕೋಬೇಡ ಕಣೋ. ಇಲ್ಲ ಮಾಮ್. ಪ್ರೀತು, ರೀಚ್ ಆದ ಕೂಡಲೇ ಫೋನ್ ಮಾಡು. ಸರಿ ಡ್ಯಾಡ್. ಸೇಫ್ ಲೈಟ್. ಸರಿ ಮಾಮ್. ಡ್ಯಾಡ್, ಹೋಗಿ ಬರ್ತೀನಿ. ಪ್ರೀತು, ಯಾಕಪ್ಪ ಈ ಚಿಕ್ಕಮ್ಮನ್ ಮರ್ತೇ ಬಿಟ್ಯಾ? ನನಗೆ ಮಾತ್ರ ಬಾಯಿ ಹೇಳ್ತಾನೆ ಇಲ್ಲ ನೀನು. ಯಾಕಪ್ಪ? ನಿಮ್ಮ ಅಣ್ಣನ ನೋಡಕ್ ಹೋಗಿದ್ದೆ ಅಂತ ಅಕ್ಕನ್ಗೆ ಹೇಳಿದ್ನಲ್ಲ, ಅದನ್ನ ಮನ್ಸಲ್ಲಿ ಇಟ್ಕೊಂಡಿದ್ಯಾ? ಸಾರಿ ಕಣಪ್ಪ, ಅಕ್ಕನ ಮಾತನ್ನ ಯಾರು ಮೀರಬಾರ್ದು ಅಂತ ಹೇಳಿದೆ ಅಷ್ಟೇ. ಸಾರಿ. ಪರವಾಗಿಲ್ಲ ಬಿಡಿ ಚಿಕ್ಕಮ್ಮ, ನಾನು ಯಾವುದೂ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಥ್ಯಾಂಕ್ಸ್ ಕಣಪ್ಪ. ಹುಷಾರಾಗಿ ಹೋಗ್ಬಾ. ಅಂದಾಗೆ ದುಬೈಯಲ್ಲಿ ಚಿನ್ನದ ರೇಟು ತುಂಬ ಕಮ್ಮಿ ಅಂತೆ. ಇಲ್ಲಿ ಚಿನ್ನದ ರೇಟು ಗಗನಕ್ಕೇರ್ಬಿಟ್ಟಿದೆ. ಬರುವಾಗ ಏನಾದರೂ ಚಿನ್ನದ್ದೇ ತಗೊಂಬರ್ತೀಯಾ? ದಾಮಿನಿ, ಅವ್ನು ಹೋಗ್ತಿರೋದು ಕೆಲಸದ ಮೇಲೆ, ಶಾಪಿಂಗ್ ಅಲ್ಲ. ಒಂದು ಸಣ್ಣ ಉಂಗುರ. ನೀ ಹೊರಡಪ್ಪ, ಟೈಮ್ ಆಗ್ತಿದೆ. ಸರಿ ಮಾಮ್. ಅದು ಬೇಡ ಸರ್. ಯಾಕೆ? ದೇವ್ರ ಪ್ರಸಾದಕ್ಕೆ ಬೆಲೆ ಕಟ್ಟಕ್ಕಾಗತ್ತಾ ಸರ್? ಅಂದರೆ ಈ ಆಟೋ ತಗೊಳಕ್ಕೆ ದುಡ್ಡು ಕೊಟ್ಟಿರೋರು ಬೇರೆ ಯಾರೂ ಅಲ್ಲ ಸರ್, ನಮ್ಮಂಥ ಬಡ್ರ ಪಾಲಿಗೆ ದೇವರಾಗಿರೋ ಅಕ್ಲಮ್ನವರು. ಒಂದಿನಾದರೂ ಅವ್ರ ಮಗನ ಆಟೋದಲ್ಲಿ ಕುಡಿಸ್ಕೊಂಡು ಹೋಗೋ ಸೌಭಾಗ್ಯ ಸಿಗ್ತಲ್ಲ ಸರ್, ಅಷ್ಟು ಸಾಕು ಸರ್ ನನಗೆ. ನಾಳೆನೋ ಬರಲ್ಲ ಸರ್? ಬೇಡ, ಬೇಕಾದರೆ ನಾನೇ ಹೇಳ್ತೀನಿ. ಸರಿ ಸರ್. ಪ್ರೀತು, ಫ್ಲೈಟಿಗೆ ಟೈಮ್ ಆಗುತ್ತೆ. ಸರಿ ಮಾಮ್. ಬರ್ತೀನಿ. ಪ್ರೀತು, ಹೊರಡು ಅಂದೆ.
ಯಜಮಾನ್ರು ಬರ್ತಾ ಇದಾರೆ, ಹೋಗಿ ಕಾಫಿಗೆ ಇಡ್ತೀನಿ. ಪ್ರೀತು, ಅಕ್ಕ ಪಾರು 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 ಅರೆ ಸಂಜೆ ಆದ್ರೂ ದೇವ್ರಿಗೆ ದೀಪ ಹಚ್ಚಿದೆ, ಎಲ್ಲಿ ಹೋದ್ಲು ಇವಳು? ಪಾರು ಪಾರು ನನ್ ಕೆಲಸ ಸಿಗ್ಲಿಲ್ಲ ಅಂತ ನಾನು ಬೇಜಾರಾಗಿದ್ದಲ್ಲ, ಅದಕ್ಕೆ ಅವಳು ಬೇಜಾರಾಗಿ ಅದನ್ನ ನನ್ನ ಹತ್ರ ತೋರಿಸ್ಕೊಳಕ್ಕಾಗದೆ ಹೊರಗೆಲ್ಲಾದ್ರೂ ಕೂತಿರ್ಬೋದಾ? ಏನೇ ನಮ್ಮಕ್ಕ ಈ ಮನೆ ಹೊಸಲು ತುಳಿಬಾರ್ದು ಅಂತ ಹೇಳಿದ್ದು ಅಷ್ಟು ಬೇಗ ಮರ್ತೋಯ್ತಾ ನಿನಗೆ? ನೆನ್ಪಿದೆ. ಓಹೋ, ನೆನಪಿದ್ರೂ ಬಂದ್ಯಾ? ನೀನ್ ಯಾವತ್ತು ಈ ಮನೆ ಮಗನ್ ತಲೆ ಕೆಡಿಸಿ ಅಕ್ಕನ ಹತ್ರನೇ ಆಸ್ತಿ ಕೇಳೋ ಹಾಗೆ ಮಾಡಿದ್ಯೋ ಅವತ್ತೇ ನಿನಗೂ ಈ ಮನೆಗೂ ಋಣ ಮುಗ್ದೋಯ್ತು. ಹೋಗೆ. ಹೋಗ್ತೀನಿ ಮೇಡಮ್. ಮನೆಗೆ ಡಾಕ್ಟ್ರು ಬಂದಿದ್ದಾರೆ ಅಂತ ಗೊತ್ತಾಯ್ತು. ಓಹೋ, ಅದಕ್ಕೆ ಯಾರು ಬದುಕಿದ್ದಾರೆ ಯಾರು ಸತ್ತಿದ್ದಾರೆ ಅಂತ ನೋಡ್ಕೊಂಡು ಹೋಗಕ್ ಬಂದ್ಯಾ? ಡಾಕ್ಟರ್, ಕಂಗ್ರಾಸ್ ಮ್ಯಾಮ್, ಜನನಿ ಅವರು ತಾಯಿ ಆಗ್ತಿದ್ದಾರೆ. ರಘು, ಆಹಾ, ಅಕ್ಕನ್ಗಿಂತ ತಂಗಿನೇ ಮೊದಲು ಸ್ವೀಟ್ ನ್ಯೂಸ್ ಕೊಟ್ಬಿಟ್ಲು. ಸೂಪರ್ ಸೂಪರ್. ಇದು ಮರ್ಯಾದೆ ಹೋಗುವಂತ ವಿಷಯ. ಹೋಗ್ಲಿ ಹೋಗ್ಲಿ, ನಮ್ಮಪ್ಪನ್ ಮನೆತನನ ಬೆಳೆಸ್ತಾ ಇದೀಯಾ? ಅರಸನ ಕೋಟೆಗೆ ತಕ್ಕ ಸೊಸೆ ಅಂದ್ರೆ ನೀನೇನಮ್ಮ, ನೀನೇ. ಕರೆಕ್ಟ್ ಆಗಿ ಹೇಳಿದ್ರಿ ಅಕ್ಕ. ನೀನೇನಲ್ಲೋ ಪಾರು ಎಲ್ಲೋದ್ಲು? ಅರ್ಸನ್ ಕೋಟೆಗೆ ಹೋದ್ಲು ಬಾಬಾ. ಲೋ ನಿನ್ಗಲ್ಲ, ಒಂದ್ ನಿಮಿಷ ಇರು. ಅರಸನ್ ಕೋಟೆಗೆ ಏನಕ್ಕೆ ಹೋದ್ಲು? ಡಾಕ್ಟರ್, ಈ
ಸಿಹಿ ಸುದ್ದಿನ ಕೊಟ್ಟಿದ್ದು ನೀವಲ್ವಾ, ಮೊದಲು ನೀವೇ ಸಿಹಿ ತಿನ್ನಿ. ಜನನಿ ಅಕ್ಕ ನೀವೇ ತಿನ್ಸಿ. ಭಾವ ತಗೊಳ್ಳಿ. ಜನಪ್ಪ ತಗೋ, ಪಾಪ ಬರ್ತಿದೆ ನಮ್ಮ ಮನೆಗೆ. ತಗೋ ಜಯ. ನಾನು 2 ತಿನ್ಬೇಕು. ಡಾಕ್ಟರ್, ಇನ್ನು ಮುಂದೆ ನಮ್ಮ ಜನನಿಯ ಸಂಪೂರ್ಣ ಜವಾಬ್ದಾರಿ ನಿಮ್ಮದು. ಅವಳಿಗೆ ಅದು ಏನೇನು ಟ್ರೀಟ್ಮೆಂಟ್ ಕೊಡಬೇಕೋ ಎಲ್ಲನೂ ಕೊಡಿ. ಯೋಗ ಮಾಡಿಸಿ. ಅವಳಿಗೆ ಸಿ ಸೆಕ್ಷನ್ ಆಗೋದು ಬೇಡ, ನ್ಯಾಚುರಲ್ ಡೆಲಿವರಿನೇ ಆಗಬೇಕು. ನಮ್ಮ ಜನನಿಗೆ ಯಾವ ರೀತಿ ಕಷ್ಟನೂ ಆಗಬಾರ್ದು. ದುಡ್ಡು ಎಷ್ಟು ಬೇಕಾದರೂ ಖರ್ಚಾಗಲಿ, ನಮ್ಮ ವಂಶದ ಕುಡಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಓಕೆ ಮೇಡಮ್, ನಾನು ಹೊರಡ್ತೀನಿ. ಹೊರಡೋದಷ್ಟೇ ಅಲ್ಲ, ಅವಾಗ ಬಂದು ನಮ್ಮ ಜನರನ್ನ ಚೆಕ್ ಮಾಡ್ತಾ ಇರ್ಬೇಕು. ಆಯ್ತು, ಖಂಡಿತ. ಈಗೊಂದು ಅರ್ಧ ಗಂಟೆ ಮುಂಚೆ ಈ ಸುದ್ದಿ ಗೊತ್ತಾಗ್ಬಿಟ್ಟಿದ್ರೆ ಪ್ರೀತುನ ಹೋಗಕ್ಕೆ ಬಿಡ್ತಾ ಇರ್ಲಿಲ್ಲ, ಕಳಿಸ್ತಾನೆ ಇರ್ಲಿಲ್ಲ. ಜಯ, ಫೋನ್ ಕೊಡು. ಪ್ರೀತು ಕಾಲ್ ಕನೆಕ್ಟೇ ಆಗ್ತಿಲ್ಲ. ಅಖಿಲ, ನೀನು ಕಾಲ್ ಟ್ರೈ ಮಾಡ್ತಾನೆ ಇರು. ಅವ್ನು ಸಿಕ್ಕಿದ ಕೂಡಲೇ ಅವನ್ನ ವಾಪಸ್ ಬರೋಕ್ಕೆ ಹೇಳು. ಕಾನ್ಫರೆನ್ಸ್ಗೆ ಅವನ ಬದಲು ನಾನು ಹೋಗ್ತೀನಿ. ಮಾವ, ನೀವು ಹೋಗೋದು ಬೇಡ. ನಿಮ್ಮ ಆರೋಗ್ಯ ದೃಷ್ಟಿಯಿಂದ ನೀವು ಮನೇಲಿರೋದೇ ಒಳ್ಳೇದು. ನನ್ನ ನೋಡ್ಕೊಳ್ಳೋದಕ್ಕೆ ನೀವೆಲ್ಲರೂ ಇದ್ದೀರಲ್ವಾ. ಪ್ರೀತು ಹೋಗಿರೋ ಕೆಲಸ ಮುಗಿಸ್ಕೊಂಡೇ ಬರಲಿ ಬಿಡಿ. ಬೇಡಮ್ಮ, ನನಗೇನು ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಇಂಥ ಹೊತ್ತಲ್ಲಿ ಅವ್ನು ನಿನ್ನ ಜೊತೆ ಇರಬೇಕು. ಅಖಿಲ, ನಾನು ಹೊರಡ್ತೀನಿ. ಆ ದಿನ ಅವನ ಜೀವನದಲ್ಲಿ ಅತ್ಯಂತ ಮಹತ್ವದಾಗಿರುತ್ತೆ. ನಿಮಗೆ ಕೆಲಸ ಇಲ್ಲದೆ ಇರೋ ಸಂದರ್ಭದಲ್ಲಿ ಮಕ್ಕಳಾದ್ರೆ ತೊಂದರೆ ಆಗಲ್ವಾ ಯಜಮಾನ್ರೆ? ಖಂಡಿತ ಆಗಲ್ಲ ಪಾರು. ಮಕ್ಕಳನ್ನ ದೇವ್ರ ಸಮಾನ ಅಂತ ಹೇಳ್ತಾರೆ. ಆ ದೇವರು ನಾವು ಕಲ್ಕೊಂಡಿರೋರ್ನ ಮಕ್ಕಳ ರೂಪದಲ್ಲಿ ಕೊಡ್ತಾರಂತೆ. ನಾವು ಕಲ್ಕೊಂಡಿರೋರು ನಮಗೆ ಮಕ್ಕಳಾಗ್ತಾರೆ ಅಂದರೆ ಅದು ಕಷ್ಟಪಡೋ ವಿಷಯ ಅಲ್ಲ ಪಾರು, ಖುಷಿ ಪಡೋ ವಿಷಯ. ಎಂಥ ಬಡವನೇ ಆದರೂ ತನ್ನ ಯೋಗ್ಯತೆಗಿಂತ ಮೀರಿ ಅವನ ಮಗನ ನೋಡ್ಕೋತಾನೆ. ಆ ಸಾಲಿಗೆ ನಾನು ಸೇರ್ತೀನಿ ಪಾರು. ಈಗ ಕಷ್ಟ ಇರ್ಬೋದು, ನನಗೆ ಕೆಲಸ ಇಲ್ಲದೆ ಇರ್ಬೋದು, ಆದರೆ ಜೀವನ ಪೂರ್ತಿ ನಾನು ಕೆಲಸ ಮಾಡದೇ ಇರ್ತೀನಾ? ಯಾರಿಗೆ ಗೊತ್ತು, ನಮ್ಮ ಹುಟ್ಟೋ ಮಗುವಿಂದ ನಮ್ಮ ಹಣೆ ಬರ ಬದಲಾಗಬಹುದಲ್ವಾ? ಬಾ. ಕಂಗ್ರಾಟ್ಸ್ ಮ್ಯಾಮ್, ಜನನಿ ಅವರು ತಾಯಿ ಆಗ್ತಿದ್ದಾರೆ.
ಯಜಮಾನ್ರೆ, ಇನ್ನನ್ ಕೈಲಿ ತಡಿಯಕ್ಕಾಗಲ್ಲ. ಮಕ್ಕಳನ್ನ ದೇವ್ರಂತಿರೋ ನೀವ್ ತಂದೆ ಆಗ್ತಿರೋ ವಿಷಯ ಅದೆಷ್ಟು ಖುಷಿ ಕೊಡ್ಬೋದು ನಿಮ್ಗೆ ಹೇಳಿಬಿಡ್ತೀನಿ. ನಿನ್ ಮನ್ಸು ನನಗೆ ಅರ್ಥ ಆಗುತ್ತಮ್ಮ. ಪ್ರೀತುನ ವಾಪಸ್ ಕರ್ಕೊಂಡು ಬರಬೇಕು ಅಂತಾನೆ ರಘು ಏರ್ಪೋರ್ಟ್ಗೆ ಹೋಗಿದ್ದಿದ್ದು. ಆದ್ರೆ ಏನ್ ಮಾಡೋದು, ಅಷ್ಟೊತ್ತಿಗೆ ಫ್ಲೈಟ್ ಟೇಕ್ ಆಫ್ ಆಗ್ಬಿಟ್ಟಿತ್ತು. ಛೇ, ನನಗೀಗ ಅನ್ನಿಸ್ತಾ ಇದೆ ಪ್ರೀತುನ ಕಳಿಸ್ಲೇಬಾರ್ದಾಗಿತ್ತು. ಆ ಕಾನ್ಕ್ಲೇವ್ಗೆ ದುಬೈಗೆ ರಘುನೇ ಕಳಿಸ್ಬೇಕಾಗಿತ್ತು ಅಂತ. ಈ ಮೀಟಿಂಗಿಗೆ ಮಾವನ್ನ ಕಳಿಸ್ಬೋದು ಅನ್ನೋದಾಗಿದ್ದಿದ್ರೆ ನೀವು ಅವ್ರನ್ನೇ ಕಳಿಸ್ತಿದ್ರಿ ಅಲ್ವಾ ಅತ್ತೆ? ಅವ್ರ ಹೆಲ್ತ್ ಕಂಡೀಷನ್ನ ಗಮನದಲ್ಲಿ ಇಟ್ಕೊಂಡೇ ತಾನೆ ನೀವು ಮಾವನ ಬದಲು ಪ್ರೀತುನ ಕಳಿಸಿದ್ದು. ಎಲ್ಲ ಗೊತ್ತಿದ್ದು ಮಾವನ್ನ ಕಳಿಸಿ ಪ್ರೀತುನ ಇಲ್ಲಿ ಉಳಿಸ್ಕೊಂಡಿದ್ದಿದ್ರೆ ಅದು ನನ್ನ ಸ್ವಾರ್ಥ ಆಗ್ತಿತ್ತು. ಬೇಡ ಅತ್ತೆ, ಇಷ್ಟು ದಿನ ನೀವು ಮಾವ ಸಾಕಷ್ಟು ದುಡ್ದಿದ್ದೀರಾ. ಇನ್ಮೇಲಾದ್ರೂ ಆರಾಮಾಗಿರಿ. ಪ್ರೀತು ಹೋಗಿರೋ ಕೆಲಸ ಮುಗಿಸ್ಕೊಂಡೇ ಬರಲಿ, ಏನೂ ಪರವಾಗಿಲ್ಲ. ನನ್ನ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋದಿಕ್ಕೆ ನೀವಿದ್ದೀರಾ. ಅದೇ ಮಾವ ಅಲ್ಲಿಗೆ ಹೋಗಿದ್ದಿದ್ರೆ ಅವ್ರ ಆರೋಗ್ಯನ ನೋಡ್ಕೊಳ್ಳೋದಿಕ್ಕೆ ಯಾರು ಇರ್ತಿದ್ರು? ಎಷ್ಟೇ ಆಗ್ಲಿ ನಮ್ಮ ವೀರಣ್ಣನ ಮಗಳಲ್ವಾ ನೀನು? ನೀನ್ ಮಾತಾಡೋ ರೀತಿ ಎಲ್ಲ ಥೇಟ್ ಅವ್ರ ಥರನೇ. ನಿನಗೆ ಎಲ್ಲರ ಬಗ್ಗೆ ಇರುವಂತಹ ಕಾಳಜಿ ಅವರಿಂದನೇ ಬಂದಿದೆಯಮ್ಮ. ಕಂಗ್ರ್ಯಾಚುಲೇಷನ್ಸ್ ಮೈ ಲವ್, ವಾಟ್ ಅ ಗ್ರೇಟ್ ನ್ಯೂಸ್. ಥ್ಯಾಂಕ್ ಯು ಪ್ರೀತು, ನಿನಗೂ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಛೇ, ಇಂಥ ಟೈಮಲ್ಲಿ ಕಾನ್ಫರೆನ್ಸ್ ಮೀಟಿಂಗ್ಸ್ ಎಲ್ಲ ಇರಬೇಕಾಗಿತ್ತಾ? ಅಲ್ಲಿದ್ದಿದ್ರೆ ನಿನ್ನ ನಮ್ಮ ಮಗುನ ಚೆನ್ನಾಗಿ ನೋಡ್ಕೊಳ್ತಿದ್ದೆ. ಎನಿವೆ, ಮೀಟಿಂಗ್ಸ್ ಎಲ್ಲ ಮುಗಿಸ್ಕೊಂಡು ಆದಷ್ಟು ಬೇಗ ಇಲ್ಲಿಂದ ಹಾರ್ಕೊಂಡ್ ಬಂದ್ಬಿಡ್ತೀನಿ. ಇಟ್ಸ್ ಓಕೆ ಪ್ರೀತು, ನನ್ನನ್ನ ನೋಡ್ಕೊಳ್ಳೋದಿಕ್ಕೆ ಅತ್ತೆ ಮಾವ ಎಲ್ಲರೂ ಇದ್ದಾರೆ. ಯು ಡೋಂಟ್ ವರಿ, ನೀನು ಹುಷಾರು. ಆದರೂ ಈ ಟೈಮಲ್ಲಿ ನಾನು ನಿನ್ನ ಜೊತೆ ಇರಬೇಕು, ನಿನ್ನ ಜೊತೆ ಮಾತಾಡಬೇಕು ಅಂತ ಫೀಲ್ ಆಗ್ತಿದೆ. ಆದರೆ ಕೆಲವೊಂದ್ಸಲ ಸಂಬಂಧಕ್ಕಿಂತ ಕೆಲಸ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಪರ್ಸ್ನಲ್ ಖುಷಿಗಳು ಕೆಲಸಕ್ಕೆ ತೊಂದರೆ ಮಾಡಬಾರ್ದು. ಹಾಗೇನಾದರೂ ಆದರೆ ನಮ್ಮನ್ನೇ ನಂಬ್ಕೊಂಡಿರೋ ಸಾವಿರಾರು ಕುಟುಂಬಗಳಿಗೆ ಅನ್ಯಾಯ ಮಾಡಿದಾಗುತ್ತೆ. ಅತ್ತೆ ನಿಮ್ಮ ಮೇಲಿಟ್ಟಿರೋ ನಂಬಿಕೆಗೆ ಅವಮಾನ ಮಾಡಿದಾಗುತ್ತೆ. ಸೊ ನೀನು ಹೋಗಿರೋ ಕೆಲಸ ಸಕ್ಸಸ್ ಆಗಬೇಕು. ಅತ್ತೆಗೆ, ಈ ಅರ್ಸನ್ ಕೋಟೆಗೆ ಒಳ್ಳೆ ಹೆಸರು ಬರಬೇಕು. ಯಾಕಂದರೆ ಅತ್ತೆಗೆ ಈಗ ನೀನೇ ಆಸರೆ. ಅವ್ರು ನಿನ್ನ ತುಂಬ ನಂಬಿದ್ದಾರೆ. ಓಕೆ ಮ್ಯಾಮ್, ಯಾವ ಕಾರಣಕ್ಕೂ ಇಟ್ಟಿರೋ ಹೆಜ್ಜೆನ ಹಿಂದೆ ತಗೊಳ್ಳಲ್ಲ. ಮಾಮ್ ಕೊಟ್ಟರು ಕೆಲಸನ ಅರ್ಧಕ್ಕೆ ಬಿಟ್ಟು ಬರಲ್ಲ. ಪ್ರೀತು ವಿಡಿಯೋ ಕಾಲ್ ಮಾಡಿದ್ದಾನೆ. ಪ್ರೀತು, ಏ ಪ್ರೀತು, ನೀನ್ ಅಪ್ಪ ಆಗ್ತಿದೀಯ ಕಣೋ. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಪ್ರೀತು. ಥ್ಯಾಂಕ್ಸ್ ಮಾಮ್. ಪ್ರೀತು, ಜನನಿ ಬಗ್ಗೆ ನೀನೇನು ಯೋಚನೆ ಮಾಡಬೇಡಪ್ಪ. ನಾವೆಲ್ಲ ಸೇರಿ ಅವಳನ್ನ ಅಪರಂಜಿ ಚಿನ್ನ ಥರ ನೋಡ್ಕೋತೀವಿ. ಕೆಲಸ ಮುಗಿದ ಕೂಡಲೇ ವಾಪಸ್ ಬಂದ್ಬಿಡುವಂತೆ. ಹಾ, ಇಟ್ಸ್ ಓಕೆ ಮಾಮ್. ಫ್ರೀ ಆದಾಗೆಲ್ಲ ಜನನಿಗೆ ಫೋನ್ ಮಾಡ್ತಾ ಇರು. ಸರಿ ಮಾಮ್. ಟೇಕ್ ಕೇರ್ ಮಗನೇ. ಬಾಯ್. ಸರಿ ಮಾಮ್, ಯು ಟು ಟೇಕ್ ಕೇರ್. ಪಾರು, ಹಾಪ, ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಮ್ಮ. ಸರಿಪ್ಪ. ಕೊರಿಯರ್. ಬೆಳಿಗ್ಗೆ ಬೆಳಿಗ್ಗೆ ನಮ್ಮನೆಗೆ ಯಾರು ಕೊರಿಯರು? ಯಾರು ಇಲ್ವಲ್ಲ? ಹನುಮಂತು ಅರಸನಕೋಟೆ. ಏನೋ ಕೊರಿಯರ್ ಬಂದಿದೆಯಲ್ಲ, ನೀನೇನಾದ್ರೂ ಬುಕ್ ಮಾಡಿದ್ದೇನೆ? ಇಲ್ಲಪ್ಪ. ಮತ್ತೆ ಸಾತಿ
ಯಾವುದೋ ಕೊರಿಯರ್ ಬಂದಿರೋ ಹಾಗಿದೆ. ದೊಡ್ಡ ಯಜಮಾನ್ರೆ, ಯಾರು ಕಳಿಸಿದ್ದಾರೆ ಗೊತ್ತಾಗ್ತಿಲ್ಲ. ಹೌದಾ? ಓಪನ್ ಮಾಡಿ ನೋಡಿ. ಇದೇನಿದು, ಹುಟ್ಟಿದ ಮಕ್ಕಳು ಹಾಕೊಳ್ಳೋಂಥ ಶೂ ಕಳಿಸಿದಾರಲ್ಲ. ಪ್ರೀತಿಯ ತಾತನಿಗೆ ತಾತ ಅಲ್ಲ, ಇದೆಲ್ಲ ಯಾರು ಕಳಿಸಿರ್ಬೋದು ದೊಡ್ಡ ಯಜಮಾನ್ರೆ? ಅರೆ, ನನಗೇನು ಗೊತ್ತು ಸಾರ್ಥಿ, ಯಾರೋ ನಿಮ್ಮನ್ನ ತುಂಬಾ ಪ್ರೀತಿ ಮಾಡೋರು ಕಳ್ಸಿರ್ಬೇಕು. ಆ ಥರ ಪ್ರೀತಿ ಮಾಡೋರು ಯಾರಿದ್ದಾರೆ ಸಾರ್ಥಿ? ನಿಮ್ಗೆ ಎಷ್ಟು ಜನ